SIR ಏನು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇನ್ನೂ ಜನರಲ್ಲಿದೆ. ನಾವೇನು ಅನ್ಕೊಂಡಿದ್ದು ಅಂತ ಹೇಳಿದ್ರೆ, ಈ ಬಾರ್ಡರ್ಗಳಲ್ಲಿ ಬೇರೆ ದೇಶದ ಮತದಾರಗಳು ಬಂದ್ಬಿಟ್ಟಿರ್ತಾರೆ, ಹಾಗಾಗಿ ಅವ್ರನ್ನ ತೆಗೆದಾಕಕ್ಕೆ ಅಂತ SIR ಮಾಡ್ತಿದ್ದೀವಿ ಅಂತ ಅನ್ಕೊಂಡಿದ್ದು. ಇದನ್ನು ಈಗ ರಾಷ್ಟ್ರವ್ಯಾಪಿ ವಿಸ್ತರಣೆ ಮಾಡಲಾಗಿದೆ. ಏನಿದರ ಉದ್ದೇಶ ಏನು ಸರ್? SIR ಅಂದ ತಕ್ಷಣ ಸ್ವಲ್ಪ ಜನರಿಗೆಲ್ಲರಿಗೂ SIR ಅಂದ ತಕ್ಷಣ ಒಂದು ಹೆದರಿಕೆ ಮನೋಭಾವ ಬರೋ ಥರ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ. ಖಂಡಿತ ಅದಿಲ್ಲ. ಮತದಾರರ ಪಟ್ಟಿ ಯಾವಾಗ ಸರಿ ಇಲ್ಲ ಅಂತ ಅನಿಸುತ್ತೆ ಆವಾಗ ವಿಶೇಷ ಪರಿಷ್ಕರಣೆಯನ್ನು ಆಯೋಗ ತೆಗೆದುಕೊಳ್ಳುತ್ತೆ. 2002ರಲ್ಲಿ ಈ SIRನ್ನು ಮಾಡಿದರು. ಅದಾದಮೇಲೆ ಈಗ 2026ರಲ್ಲಿ ಮಾಡ್ತಾಯಿದೆ. ಭಾಳ ಮುಖ್ಯವಾಗಿ ಮತದಾರ ಪಟ್ಟಿಯಲ್ಲಿ ಭಾಳಷ್ಟು ಸಾರಿ ಜನರು ಮರಣ ಹೊಂದಿದ್ದವ್ರನ್ನ ತೆಗೆದೇ ಇರೋದಿಲ್ಲ, ಹಾಗೇ ಕಂಟಿನ್ಯೂ ಆಗ್ತಾ ಇರ್ತಾರೆ. ಆಮೇಲೆ ಭಾಳಷ್ಟು ನೀವು ನೋಡ್ತಾ ಇದ್ದೀರಿ, ಈಗ ಕೆಲಸಗಳು ಇಲ್ಲಿ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಎಷ್ಟು ಜನ ಇಡೀ ದೇಶದ ಮೂಲೆಗಳಿಂದ ಬಂದಿರ್ತಾರೆ. ಆದರೆ ಕೆಲವು ಸರಿ ಸೆಟ್ ಆಗಲಿಲ್ಲ ಅಂದ ತಕ್ಷಣ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿದ್ದಾಗ ಮತದಾರ ಪಟ್ಟಿ ಸೇರ್ಪಡೆ ಮಾಡಿರ್ತಾರೆ, ಅದು ಹಾಗೇ ಕಂಟಿನ್ಯೂ ಆಗಿರ್ತದೆ. ಹಾಗಾಗಿ ಈ ಥರದವ್ರನ್ನೆಲ್ಲ ತೆಗೆಯೋ ಉದ್ದೇಶದಿಂದ ಇದು ಮಾಡಿದೆ. ಆಮೇಲೆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕಾದ್ರೆ ಭಾಳ ಮುಖ್ಯವಾಗಿ ಭಾರತದ ನಾಗರಿಕರಾಗಿರ್ಬೇಕು. ಹಾಗಾಗಿ ಬೇರೆ ದೇಶದ ಯಾರಾದರೂ ಸೇರ್ಪಡೆ ಮಾಡಿಕೊಂಡ್ರೆ, ನೀವು ಹೇಳ್ದಂಗೆ ಗಡಿಯಲ್ಲಿ ಅಂತ ಹೇಳಿದ್ರು, ಗಡಿಯಲ್ಲಿ ಅಂತಂದರೆ ಉದಾಹರಣೆಗೆ ಬಾಂಗ್ಲಾ ಗಡಿಯಿಂದ ಒಳಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಸೇರ್ಪಡೆ ಆಗಿರುವಂಥ ಸಾಧ್ಯತೆ ಇರ್ತದೆ. ಅದು ಗಡಿ ಪ್ರದೇಶದಲ್ಲಿರುವಂಥ ಇದು. ಆದರೆ ಇಲ್ಲೂ ಬಂದಿರಬಾರ್ದು ಅಂತಿಲ್ಲ. ಯಾರು ಭಾರತದ ನಾಗರಿಕರಲ್ಲ ಅಂಥವ್ರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಅಂಥವ್ರನ್ನ ಮತದಾರ ಪಟ್ಟಿಯಿಂದ ತೆಗೆದುಹಾಕಲೇಬೇಕಾಗುತ್ತೆ. ಅದು ಈ ಪ್ರಕ್ರಿಯೆಯಲ್ಲಿ SIRಲ್ಲೇ ಆಗುತ್ತೆ. ಅದ್ರ ಜೊತೆಗೆ ಯಾರಿಗೆ 18 ವರ್ಷ ಆಗಿರುತ್ತೆ ಅವರೆಲ್ಲರನ್ನ ಮತದಾರ ಪಟ್ಟಿ ಸೇರ್ಪಡೆ ಮಾಡಬೇಕು. ಯಾರು ಶಿಫ್ಟಾಗಿ ಹೋಗಿ ಬೇರೆ ಕಡೆ ಸೇರ್ಪಡೆ, 2 ಕಡೆಗೆ ಮತದಾರ ಪಟ್ಟಿಯಲ್ಲಿ ಎಲ್ಲೂ ಸಹ ಹೆಸರಿರಬಾರ್ದು. 2 ಕಡೆ ಇದ್ದರೆ ಅದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಭಾಳಷ್ಟು ಜನರಿಗೆ ಒಂದು ಅಭ್ಯಾಸ ಏನಂದರೆ, ಮೊದಲಿಂದ ನನ್ನ ನೇಟಿವ್ ಪ್ಲೇಸು ಶಿವಮೊಗ್ಗ ಜಿಲ್ಲೆ, ಅಲ್ಲೂ ಒಂದು ಇರಲಿ ಅಂತ ಸೇರಿಸ್ಕೊಳ್ಳೋದು. ಆಮೇಲೆ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲೊಂದು ಇರಲಿ ಅಂತ ಸೇರಿಸೋದು. ಇನ್ನು ಹೋದಲ್ಲೆಲ್ಲ ಒಂದೊಂದು ಸೇರ್ಪಡೆ ಮಾಡಿರ್ತಾರೆ, ಅದನ್ನ ತೆಗೆಸೋದೇ ಇಲ್ಲ. ಹೊಸ ಸೇರ್ಪಡೆ ಆಗ್ತದೆ, ತೆಗೆಯೋದಿಲ್ಲ. ಹಾಗಾಗಿ ಮತದಾರ ಪಟ್ಟಿಯಲ್ಲಿ ಈ ಥರ ಡುಪ್ಲಿಕೇಟ್ ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಂಥವ್ರನ್ನ ಶಿಫ್ಟ್ ಯಾರಾಗಿದ್ದಾರೆ ಅವ್ರನ್ನೂ ಸಹ ನಾವು ಇಲ್ಲಿಂದ ತೆಗಿತೀವಿ. ಈಗೆಲ್ಲಿ ಪ್ರೆಸೆಂಟ್ಲಿ ಎಲ್ಲಿ ವಾಸ ಇದ್ದಾರೆ ಅವ್ರನ್ನ ಸೇರ್ಪಡೆ ಮಾಡ್ತೀವಿ. ಇದು SIR ಪ್ರಕ್ರಿಯೆಯ ಮೂಲ ಉದ್ದೇಶ ಇಷ್ಟೇ. ಯಾರು ಭಾರತೀಯ ನಾಗರಿಕರಾಗಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಅವ್ರು ಯಾರು ಒಬ್ಬರೂ ಸಹ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು. ಯಾರು ಅನರ್ಹರಿದ್ದಾರೆ ಅಂಥವರು ಆ ಪಟ್ಟಿಯಲ್ಲಿ ಇರಬಾರ್ದು. ಇದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಇದೇ ತಿಂಗಳು 30ನೇ ತಾರೀಕು, ಹೋದ ತಿಂಗಳು 30ನೇ ತಾರೀಕಿಂದ ನಾವು ಮನೆ ವಿಸಿಟ್ ಮಾಡ್ತಾಯಿದ್ವಿ. BLOಗಳು ಎನ್ಯುಮರೇಷನ್ ಫಾರ್ಮ್ ತೊಗೊಂಡೋಗಿ ಮನೆ ಕೊಡ್ತಾರೆ. ಅದರಲ್ಲಿ ನಾವು ಮೊದಲೇ ಇವರು ಮತದಾರ ಪಟ್ಟಿಯಲ್ಲಿ 2025ರ ಮತದಾರ ಪಟ್ಟಿಯಲ್ಲಿ ಇವ್ರ ಹೆಸರಿದ್ದರೆ ಅವರೆಲ್ಲರಿಗೂ ಫಿಲ್ಡ್ ಇದೆ. ನಿಮ್ದು ಏನೇನು ಡೀಟೇಲ್ಸ್ ಇದೆಯೋ ಮತದಾರ ಪಟ್ಟಿಯಲ್ಲಿ ಅದನ್ನು ಪ್ರಿಂಟ್ ಮಾಡೇ ಕೊಟ್ಟಿರ್ತೀವಿ. ಅದು ಸರಿ ಇದೆ ಅಂತಂದರೆ ಅದನ್ನು ಟಿಕ್ ಮಾಡಿ ಹಾಗೆ ಕೊಟ್ಟರೆ ಸಾಕಾಗುತ್ತೆ.